ಅಕ್ಕಿ ಕೇಂದ್ರ ಸರ್ಕಾರ ಅವರ ಹತ್ರ ದಾಸ್ತಾನಿರುತ್ತೆ. ನಮಗೆ ರಾಜ್ಯ ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ರೇಟ್ಗೆ ಯಾವ ರಾಜ್ಯ ಬೇಕಾದ್ರೂ ಕೊಂಡ್ಕೋಬಹುದಿತ್ತು. ಆದರೆ ಕೇಂದ್ರ ಸರ್ಕಾರ ಇವತ್ತು ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಇವತ್ತು ಬೇಕಂತಲೇ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲಿ ಪ್ರಬಲ ಆಗುತ್ತೋ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಅಂತೇಳಿ ಅಕ್ಕಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೆ ಏನೂ ಅಲ್ಲ. ಮತ್ತು ವಿರೋಧ ಪಕ್ಷಗಳನ್ನು ತುಳಿಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಈ ಅಕ್ಕಿ ಕೊಡೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ನೀವು ಮಾಡ್ತಿರೋ ಸರಿ ಇಲ್ಲ, ಅಕ್ಕಿ ಕೊಡಬೇಕು ಅಂತ ಹೇಳಬೇಕು. ನೋಡೋಣ ನಮ್ಮ ರಾಜ್ಯದ ಬಿಜೆಪಿ ಮುಖಂಡರು ಏನು ಹೇಳ್ತಾರ. ನಮ್ಮ ಸರ್ಕಾರ ಇದ್ದಾಗ 7 kg ಅಕ್ಕಿ ಕೊಡ್ತಾ ಇದ್ವಿ, ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ವಿ. ಬಿಜೆಪಿ ಸರ್ಕಾರ ಬಂದ ಮೇಲೆ 7 kgಯಿಂದ 4 kgಗೆ ಇಳಿಸ್ಬಿಟ್ರು ಬೊಮ್ಮಾಯಿಯವ್ರ ಸರ್ಕಾರ. ಇದು ಬೊಮ್ಮಾಯಿಯವ್ರ ಸರ್ಕಾರಕ್ಕೆ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಇದರಲ್ಲೇ ಅರ್ಥ ಆಗ್ತಿತ್ತು. ಮತ್ತು ಈಗ ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಸೇರಿಕೊಂಡಿದೆ. ಕೇಂದ್ರ ಸರ್ಕಾರ ಯಾರ್ದು ಹೇಳಿ? ಕೇಂದ್ರ ಸರ್ಕಾರ ಯಾರ್ದು? ಏನು ಕೇಂದ್ರ ಸರ್ಕಾರಕ್ಕೆ ನಾವು ಮಾಡೋ ಕಾರ್ಯಕ್ರಮಗಳಿಗೆಲ್ಲ ಅನುಮತಿ ಕೇಳಬೇಕಾ? ಅಲ್ವಾ? ಕೇಂದ್ರ ಸರ್ಕಾರನೂ ನಮ್ಮದೇ, ಜನರದು ಕೇಂದ್ರ ಸರ್ಕಾರ. ಅದೇ ಬಿಜೆಪಿ ಅವ್ರದ್ದೇನಲ್ಲ ಕೇಂದ್ರ ಸರ್ಕಾರ. ಬಿಜೆಪಿ ಸರ್ಕಾರ ಇದೆ ಅಷ್ಟೇ. ಸರ್ಕಾರ ಬಂದ ಮೇಲೆ ಈಗ ಸಿದ್ದರಾಮಯ್ಯನವರು ಇಡೀ ರಾಜ್ಯದ 6.5 ಕೋಟಿಗೆ ಜನ ಮುಖ್ಯಮಂತ್ರಿ. ಅವರು ಬರೀ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿನಾ? ಅಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಬರೀ ಬಿಜೆಪಿಯವ್ರ ಸರ್ಕಾರನಾ? ಇಡೀ ದೇಶದ 135 ಕೋಟಿ ಜನರಿಗೆ ಸರ್ಕಾರ ಇರೋದು ಕೇಂದ್ರ ಸರ್ಕಾರ. ಯಾರು? ಬಿಜೆಪಿಯವರು ಎಡಬಿಡಂಗಿಗಳು. ಏನು ಹೇಳಿ? ಎಡಬಿಡಂಗಿಗಳು ಬಿಜೆಪಿಯವರು. ಅವ್ರಿಗಿದೆಲ್ಲ ಅರ್ಥ ಆಗೋದಿಲ್ಲ. ಜನರ ಕಷ್ಟ ಅವ್ರಿಗೆ ಅರ್ಥ ಆಗುತ್ತಾ? ಖಂಡಿತ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೋಲಿನ ಹತಾಶೆ ಅಂತಲ್ಲ, ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ. ಸೋತೋದ್ಮೇಲೆ ಏನಾಗಿದೆ, ಇನ್ನೂ ಅವ್ರಿಗೆ ಪಾಪ ಅವ್ರ ಪಕ್ಷದಲ್ಲಿ ಅವ್ರ ಪಕ್ಷದವರೇ ಸೋಲಿಸ್ಬಿಟ್ರು ಅಂತೇಳಿ ಹತಾಶರಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಅವರು ಪ್ರತಾಪ್ ಸಿಂಹ ಅವರು ಅಷ್ಟೇ, ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದನ್ನು ಅವರ ಪಕ್ಷದ ಮುಖಂಡರು ಅವರಿಬ್ಬರಿಗೂ ಸ್ವಲ್ಪ ವಿಚಾರಣೆ ಮಾಡಿಕೊಂಡ್ರೆ ಒಳ್ಳೆಯದು. ಅಕ್ಕಿ ಕೇಂದ್ರ ಸರ್ಕಾರ ಅವರ ಹತ್ರ ದಾಸ್ತಾನಿರುತ್ತೆ. ನಮಗೆ ರಾಜ್ಯ ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ರೇಟ್ಗೆ ಯಾವ ರಾಜ್ಯ ಬೇಕಾದ್ರೂ ಕೊಂಡ್ಕೋಬಹುದಿತ್ತು. ಆದರೆ ಕೇಂದ್ರ ಸರ್ಕಾರ ಇವತ್ತು ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಇವತ್ತು ಬೇಕಂತಲೇ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲಿ ಪ್ರಬಲ ಆಗುತ್ತೋ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಅಂತೇಳಿ ಅಕ್ಕಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೆ ಏನೂ ಅಲ್ಲ. ಮತ್ತು ವಿರೋಧ ಪಕ್ಷಗಳನ್ನು ತುಳಿಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಈ ಅಕ್ಕಿ ಕೊಡೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ನೀವು ಮಾಡ್ತಿರೋ ಸರಿ ಇಲ್ಲ, ಅಕ್ಕಿ ಕೊಡಬೇಕು ಅಂತ ಹೇಳಬೇಕು. ನೋಡೋಣ ನಮ್ಮ ರಾಜ್ಯದ ಬಿಜೆಪಿ ಮುಖಂಡರು ಏನು ಹೇಳ್ತಾರ. ನಮ್ಮ ಸರ್ಕಾರ ಇದ್ದಾಗ 7 kg ಅಕ್ಕಿ ಕೊಡ್ತಾ ಇದ್ವಿ, ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ವಿ. ಬಿಜೆಪಿ ಸರ್ಕಾರ ಬಂದ ಮೇಲೆ 7 kgಯಿಂದ 4 kgಗೆ ಇಳಿಸ್ಬಿಟ್ರು ಬೊಮ್ಮಾಯಿಯವ್ರ ಸರ್ಕಾರ. ಇದು ಬೊಮ್ಮಾಯಿಯವ್ರ ಸರ್ಕಾರಕ್ಕೆ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಇದರಲ್ಲೇ ಅರ್ಥ ಆಗ್ತಿತ್ತು. ಮತ್ತು ಈಗ ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಸೇರಿಕೊಂಡಿದೆ. ಕೇಂದ್ರ ಸರ್ಕಾರ ಯಾರ್ದು ಹೇಳಿ? ಕೇಂದ್ರ ಸರ್ಕಾರ ಯಾರ್ದು? ಏನು ಕೇಂದ್ರ ಸರ್ಕಾರಕ್ಕೆ ನಾವು ಮಾಡೋ ಕಾರ್ಯಕ್ರಮಗಳಿಗೆಲ್ಲ ಅನುಮತಿ ಕೇಳಬೇಕಾ? ಅಲ್ವಾ? ಕೇಂದ್ರ ಸರ್ಕಾರನೂ ನಮ್ಮದೇ, ಜನರದು ಕೇಂದ್ರ ಸರ್ಕಾರ. ಅದೇ ಬಿಜೆಪಿ ಅವ್ರದ್ದೇನಲ್ಲ ಕೇಂದ್ರ ಸರ್ಕಾರ. ಬಿಜೆಪಿ ಸರ್ಕಾರ ಇದೆ ಅಷ್ಟೇ. ಸರ್ಕಾರ ಬಂದ ಮೇಲೆ ಈಗ ಸಿದ್ದರಾಮಯ್ಯನವರು ಇಡೀ ರಾಜ್ಯದ 6.5 ಕೋಟಿಗೆ ಜನ ಮುಖ್ಯಮಂತ್ರಿ. ಅವರು ಬರೀ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿನಾ? ಅಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಬರೀ ಬಿಜೆಪಿಯವ್ರ ಸರ್ಕಾರನಾ? ಇಡೀ ದೇಶದ 135 ಕೋಟಿ ಜನರಿಗೆ ಸರ್ಕಾರ ಇರೋದು ಕೇಂದ್ರ ಸರ್ಕಾರ. ಯಾರು? ಬಿಜೆಪಿಯವರು ಎಡಬಿಡಂಗಿಗಳು. ಏನು ಹೇಳಿ? ಎಡಬಿಡಂಗಿಗಳು ಬಿಜೆಪಿಯವರು. ಅವ್ರಿಗಿದೆಲ್ಲ ಅರ್ಥ ಆಗೋದಿಲ್ಲ. ಜನರ ಕಷ್ಟ ಅವ್ರಿಗೆ ಅರ್ಥ ಆಗುತ್ತಾ?
ಖಂಡಿತ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೋಲಿನ ಹತಾಶೆ ಅಂತಲ್ಲ, ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ. ಸೋತೋದ್ಮೇಲೆ ಏನಾಗಿದೆ, ಇನ್ನೂ ಅವ್ರಿಗೆ ಪಾಪ ಅವ್ರ ಪಕ್ಷದಲ್ಲಿ ಅವ್ರ ಪಕ್ಷದವರೇ ಸೋಲಿಸ್ಬಿಟ್ರು ಅಂತೇಳಿ ಹತಾಶರಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಅವರು ಪ್ರತಾಪ್ ಸಿಂಹ ಅವರು ಅಷ್ಟೇ, ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದನ್ನು ಅವರ ಪಕ್ಷದ ಮುಖಂಡರು ಅವರಿಬ್ಬರಿಗೂ ಸ್ವಲ್ಪ ವಿಚಾರಣೆ ಮಾಡಿಕೊಂಡ್ರೆ ಒಳ್ಳೆಯದು.